ಉಪಾಧ್ಯಾಯಾತ್ ಉಪಾಧ್ಯಾಯದಚಾಚಾರ್ಯ ಆಚಾರ್ಯಾಣಾಂ ಚ ತಂ ಪಿತಾ. 10 ಉಪಾಧ್ಯಾಯರಿಗಿಂತ ಒಬ್ಬ ಆಚಾರ್ಯ ಮಿಗಿಲು. ದಶಾಚಾರ್ಯ ಸಮಪಿತ. 10 ಆಚಾರ್ಯರಿಗಿಂತ ಒಬ್ಬ ತಂದೆ ಮಿಗಿಲು. ಸಹಸ್ರೇಣ ಪಿತುರ್ಮಾತು ಸಹಸ್ರೇಣ ಪಿತುರ್ಮಾತಾ ಗೌರವೇಣ ತಿರಿಚ್ಯತೆ. 1000 ತಂದೆಯಂದಿರಿಗಿಂತ ಒಬ್ಬಳು ತಾಯಿ ಮಿಗಿಲು. ದಶಾಚಾರ್ಯ ಸಮಪಿತ. ಅಧ್ಯಾಪಕರಿಗಿಂತ ಆಚಾರ್ಯ ಮಿಗಿಲು. ಆಚಾರ್ಯರಿಗಿಂತ ಪಿತಾ ತಂದೆ ಮಿಗಿಲು. ತಂದೆಗಿಂತ ತಾಯಿ ಮಿಗಿಲು. ಅದರಿಂದಾಗಿ ಧರ್ಮಶಾಸ್ತ್ರದಲ್ಲಿ ಅವರನ್ನು ಮಹಾಗುರು ಅಂತ ಕರೀತಾರೆ. ಈ ತರಹದ ಮಹಾಗುರುಗಳು ಹೊರಟಾಗ 1 ವರ್ಷ ಇಡೀ ವ್ರತವನ್ನು ವಿಧಾನ ಮಾಡ್ತಾರೆ. ಇಂದ್ರಿಯ ನಿಗ್ರಹದಿಂದ ಕೂಡಿಕೊಂಡು ತೀರ್ಥಯಾತ್ರೆಗಳನ್ನು ಮಾಡಿ ಸಂತೋಷ ಕೂಟದಲ್ಲಿ ಭಾಗವಹಿಸದೆ ತಂದೆಯ ನೆನಪಿನಲ್ಲಿ ಕಾಲ ಕಳೆದು ವರ್ಷದಲ್ಲಿ 1 ವರ್ಷ ಆದಮೇಲೆ ಅವರಿಗೆ ವೈಕುಂಠಾದಿಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಸಪಿಂಡೀಕರಣ, ವೈಕುಂಠ ಮೊದಲಾದವುಗಳೆಲ್ಲ. ಅಂದರೆ ಹೀಗೆ ಅಕಸ್ಮಾತ್ ತಂದೆ ವೇದ ವಿರುದ್ಧವಾಗಿ ಹೇಳ್ತಾನೆ, ತಾಯಿ ವೇದ ವಿರುದ್ಧವಾಗಿ ಹೇಳ್ತಾಳೆ, ಅದನ್ನು ಕೇಳುವ ಅಗತ್ಯ ಇಲ್ಲ. ಆದರೆ ಕೊಡಬೇಕಾದ ಗೌರವವನ್ನು ಕೊಡಬೇಕು, ನಮಸ್ಕಾರ ಮೊದಲಾದವುಗಳನ್ನು ಮಾಡಬೇಕು. ಅವ್ರಿಗೆ ಪಾಪ ಅವರ ಪರಿಸರದಿಂದ ತಂದೆ ತಾಯಿ ಏನೋ ವೇದ ವಿರುದ್ಧವಾಗಿ ಮತ್ತು ಈ ತರಹದ ಆಚರಣೆಗಳ ವಿರುದ್ಧವಾಗಿ ಹೇಳುತ್ತಾರೆ. ಅವರನ್ನು ಪರಿಹರಿಸಿ, ಅಂದರೆ ಅವರ ಬಗ್ಗೆ ಹೆಚ್ಚು ಸಿಟ್ಟು ಮೊದಲಾದವುಗಳನ್ನು ಮಾಡಿಕೊಳ್ಳದೆ ಪಾಪ ಗೊತ್ತಿಲ್ಲದೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ಗುರುಗಳನ್ನು ಆಶ್ರಯಿಸಿ ತಂದೆಗೆ ಸಲ್ಲಬೇಕಾದ ಎಲ್ಲ ಗೌರವವನ್ನು, ತಾಯಿಗೆ ಸಲ್ಲಬೇಕಾದ ಎಲ್ಲ ಗೌರವವನ್ನು ಸಲ್ಲಿಸಬೇಕು. ಇದು ಎಷ್ಟು ನಾಜೂಕಿನ ನಡೆ ಜೀವನದಲ್ಲಿ. ಆ ಹಿರಿಯರ ಹಿರಿತನವನ್ನು ಗೌರವಿಸಿ, ಆದರೆ ಅರಿವಿಗೆ ಬೇರೆಯವರನ್ನು ಆಶ್ರಯಿಸಿ ಯಾವ ರೀತಿ ಬಾಳ ಬಂಡಿಯನ್ನು ಸಾಗಿಸಬೇಕು, ನಮ್ಮ ಹಿರಿಯರನ್ನು ಅನುಶಾಸನ ಮಾಡಿ ಇದು ಹೀಗಲ್ಲ ಹೀಗೆ ಅಂತ ಹೇಳಿ ನಮ್ಮ ಕಿರಿಯರಿಗೆ ಆಜ್ಞೆ ಮಾಡಿ ಹಿರಿಯರಿಗೆ ಮನವಿ ಮಾಡಿಕೊಂಡು ಎಷ್ಟು ಬ್ಯಾಲೆನ್ಸ್ಡ್ ಆಗಿ ಜೀವನದ ಬಂಡಿಯನ್ನು ಸಾಗಿಸಬೇಕು ಅಂತ. ಇದಕ್ಕಿಂತ ದೊಡ್ಡ ಪರ್ಸನಾಲಿಟಿ ಡೆವಲಪ್ಮೆಂಟಿನ ಬಗೆಗಿನ ಟಿಪ್ಸ್ಗಳು ಬೇಕೇ? ಅದರಿಂದ ಒಬ್ಬ ವೇದಾಂತಿಯಾದವ, ಒಬ್ಬ ಸಾಧಕನಾದವ, ಒಬ್ಬ ನಾಲೆಜ್ ಮಾಂಗರ್, ಜ್ಞಾನವನ್ನು ಉತ್ಕಟವಾಗಿ ಪ್ರೀತಿಸುವವ ಎಲ್ಲರನ್ನ ವಿರೋಧ ಕಟ್ಟಿಕೊಂಡು ಜ್ಞಾನ ಪಡೆಯಬೇಕು ಅಂತ ಇಲ್ಲ. ಧರ್ಮಾಚರಣೆ ಮಾಡಬೇಕಾದರೆ ಕಟುವಾಗಿ ಇದ್ದುಕೊಂಡು ಮಾಡಬೇಕು ಅಂತ ಇಲ್ಲ. ಯಾಕೆಂದರೆ ಎಂಥವರು ಗುರುಗಳು, ಎಂಥವರಿಗೆ ಗೌರವ ಕೊಡಬೇಕು ಅಂತ ತೈತ್ತಿರೀಯ ಉಪನಿಷತ್ತು ಅಲೂಕ್ಷಾ ಧರ್ಮ ಕಾಮಾಸ್ಯುಹು ಯೇ ಯಥಾ ತತ್ರ ವರ್ತೇರನ್ ತಥಾ ತೇಷು ವರ್ತೇಥಾಃ ಏಷ ಆದೇಶಃ ಏಷ ಉಪದೇಶಃ ಏಷಾ ವೇದೋಪನಿಷತ್ ಏತದನುಶಾಸನಂ ಅಂತ. ಗುರುಗಳು ಹೇಳ್ತಾರೆ, ವೇದಮನೂಚ್ಯ ಅಂತೇವಾಸಿನಂ ಆಚಾರ್ಯ ಅನುಶಾಸ್ತಿ. ವಿಧಿಬದ್ಧವಾಗಿ ವೇದವನ್ನು ಕಲಿಸಿ ಆದ ಮೇಲೆ ಅಂತೇವಾಸಿನಂ, ಇಷ್ಟು ಹೊತ್ತು ಜೊತೆಗಿದ್ದ ಶಿಷ್ಯನಿಗೆ ಗುರುಗಳು ಈ ರೀತಿ ಹೇಳ್ತಾರೆ. ಏನು? ನಾವು ಮನುಷ್ಯರು, ನಮ್ಮಲ್ಲೂ ದೋಷಗಳಿರುತ್ತೆ. ನಾವೇನು ನಿರ್ದುಷ್ಟರಾದ ಭಗವಂತನೇನಲ್ಲ, ನಮ್ಮಲ್ಲೂ ದೋಷ ಇರುತ್ತೆ. ನಮ್ಮಲ್ಲಿ ಯಾವುದನ್ನು ನೀನು ಅನುಕರಿಸಬಹುದೋ ಅದನ್ನು ಅನುಕರಿಸು. ಒಬ್ಬ ಗುರುವಾದವನು ಎಷ್ಟು ಓಪನ್ ಆಗಿರಬೇಕು ಅಂತ. ಇನ್ನು ನ್ಯಾಯ ವಿವರಣ ಅನ್ನುವ ಒಂದು ಗ್ರಂಥ ಇದೆ, ಅದರಲ್ಲಿ ಒಂದು ಅಭಿಪ್ರಾಯ ಬರುತ್ತೆ, ನಮಗಿಂತ ಜ್ಞಾನಿಯೊಬ್ಬ ಇದ್ದಾನೆ ಅಂತಂದರೆ ತನ್ನ ಹತ್ತಿರ ಪಾಠ ಕೇಳ್ತಾ ಇರುವ ಶಿಷ್ಯನನ್ನು ಹೋಗು ಅಲ್ಲಿ ಕೇಳು ಅಂತ ಹೇಳಬೇಕಂತೆ.
ತಾನೂ ಹೋಗಬೇಕು ಅಂತ. ತನಗೆ ಹೋಗಲಿಕ್ಕಾಗದೆ ಹೋದರೆ ತನ್ನ ಶಿಷ್ಯನನ್ನು ಕಳಿಸ್ಬೇಕು. ಶಿಷ್ಯರನ್ನು ಯಾವತ್ತೂ ಬಂಧನ ಮಾಡಬಾರ್ದು. ಅದನ್ನು ಮಹಾಭಾರತಾದಿಗಳು ಹೇಳ್ತದೆ. ನೀನು ನನ್ನ ಹತ್ರನೇ ಕಲಿಬೇಕು, ನನಗೆ ಎಷ್ಟು ಬರುತ್ತೋ ಅಷ್ಟೇ ಕಲಿಬೇಕು ನೀನು ಅಂತ ರಿಸ್ಟ್ರಿಕ್ಟ್ ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ಹಾಗೇನಾದ್ರು ಮಾಡಿದ್ರೆ ಅವನು ಭ್ರೂಣಜ್ಞ ಆಗ್ತಾನೆ. ಅದರಿಂದಾಗಿ ಬಹಳ ಶಿಷ್ಟರು, ಬಹಳ ಯೋಗ್ಯರೆಲ್ಲ ಬೇರೆ ಕಡೆ ಕಲಿತೀನಿ ಅಂದರೆ ಹೌದಾ ಕಲಿ ಹೋಗು ಅಂತ ಹೇಳ್ತಾರೆ. ಇನ್ನು ಕೆಲವರು ಇರ್ತಾರೆ, ಇಲ್ಲ ನಮ್ಮ ಹತ್ರ ಏನು ಕಲಿಬೇಕೋ ಅದೇ, ಮತ್ತಿನ್ನು ಯಾರ ಹತ್ರನೂ ಕಲಿ ಕೂಡುದು ಅಂತ ಹೇಳ್ತಾರೆ. ಅದು ಭ್ರೂಣ ಹತ್ಯೆಯ ಪಾಪ ಬರುತ್ತೆ ಅಂತ ನಿರೂಪಣೆ ಮಾಡ್ತಾರೆ. ಅದರಿಂದ ಅಲೂಕ್ಷಾಹ ಧರ್ಮಕಾಮಾಸ್ಯು, ನೀನು ಬೇರೆ ಕಡೆಗೆ ಹೋಗು, ಒರಟರಲ್ಲದ, ಆದರೆ ಇದು ಧರ್ಮ, ನಾವಿದನ್ನು ಒಪ್ಪಿಕೊಳ್ತೇವೆ ಅಂತ ಸತ್ಯದ ಹಿಂದೆ ಯಾರು ಬಿದ್ದಿರ್ತಾರೆ ಅವರಿಗೆ ಗೌರವ ನೀಡು ಅಂತ ಹೇಳಬೇಕಂತೆ. ಅವ್ರು ಹೇಳ್ತಾರೆ, ಯಾನ್ಯಸ್ಮಾಕಂ ಸುಚರಿತಾನಿ ತಾನಿ ತ್ವಯೋಪಾಸ್ಯಾನಿ ನೋ ಇತರಾಣಿ. ಯಾನ್ಯಸ್ಮಾಕಂ ಸುಚರಿತಾನಿ, ನಮ್ಮ ಒಳ್ಳೆಯ ನಡೆಗಳು ಏನಿದೆ, ತಾನಿ ತ್ವಯಾ ಉಪಾಸ್ಯಾನಿ, ನೀನು ಅದನ್ನು ಆಚರಿಸಬೇಕು. ಯಾವುದು ನಮ್ಮ ಒಳ್ಳೆಯ ನಡೆಗಳಿಲ್ಲ ಅದನ್ನು ಖಂಡಿತ ನೀನು ಆಚರಿಸಬೇಡ ಅಂತ ಹೇಳುವಷ್ಟು ಸಹೃದಯರಾಗಿರಬೇಕು, ಹೇಳಬೇಕು. ಹಾಗೆ ಜ್ಞಾನ ಎಲ್ಲಿಂದ ಬಂದರೂ ತಗೊಳಪ್ಪ ಅಂತ ಹೇಳಬೇಕು. ಇದು ಒಂದು ಕಾನ್ವೊಕೇಶನ್ ಹೇಗೆ ಇರಬೇಕು ಅನ್ನೋದಕ್ಕೆ ಮಾರ್ಗದರ್ಶನ. ಸುಮ್ಮನೆ ಒಂದು ಕರಿ ಟೊಪ್ಪಿಗೆ ಇಟ್ಟು ಒಂದು ಗೌನ್ ಹೊದಿಸಿ ಕಳಿಸೋದಲ್ಲ. ಇದು ಟಿಪ್ಸು, ಇದು ಬೇಕಾಗಿರೋದು. ಒಂದು ಕಾನ್ವೊಕೇಶನ್ ಹಿಂದೆ ಎಲ್ಲ ಘಟಿಕೋತ್ಸವ ಹೇಗೆ ನಡೀತಾ ಇತ್ತು ಅಂತಂದರೆ ಹೀಗೆ ನಡೀತಾ ಇತ್ತು. ನೀನು ಅಧ್ಯಯನ ಮುಂದುವರಿಸು, ನೀನು ಕಲಿತದ್ದೇ ಸರ್ವಸ್ವ ಅಲ್ಲ ಅಂತ ಹೇಳುವ ಹಾಗೆ ಇರ್ತಾ ಇತ್ತು. ಇದು ತೈತ್ತಿರೀಯ ಉಪನಿಷತ್ತಿನಲ್ಲಿ ಬರುವಂತಹ ಮಾತು. ಅದರಿಂದಾಗಿ ಹೀಗೆ ಗುರು, ಅಧ್ಯಾಪಕ, ಶಿಷ್ಯ, ತಂದೆ, ತಾಯಿ ಈ ಎಲ್ಲರ ನಡುವಣ ಸಮನ್ವಯವನ್ನು ಹೇಗೆ ಒಬ್ಬ ಸಾಧಿಸಿಕೊಳ್ಳಬೇಕು ಅಂತ ನಿರೂಪಣೆ ಮಾಡ್ತಾರೆ. ಉತ್ಪಾದಕ, ಎಲ್ಲರಿಗಿಂತ ತಾಯಿ ಮಿಗಿಲು ಅಂತ ಹೇಳಿದರೆ ಯಾವುದೇ ಅವಸ್ಥೆಯಲ್ಲಿಯೂ ಕೂಡ ಎಲ್ಲರಿಗಿಂತ ತಾಯಿ ಮಿಗಿಲು ಅಂದರೆ ವೇದದ ವಿಚಾರದಲ್ಲಿಯೂ ತಾಯಿ ಏನು ಹೇಳ್ತಾಳೆ ಅದನ್ನು ಕೇಳೋದು ಅಂತಲ್ಲ ಅರ್ಥ. ಹೆಚ್ಚು ಪ್ರಿಫರೆನ್ಸ್ ಅವಳು ಕೊಡಬೇಕು. ಕರ್ಮದ ವಿಚಾರದಲ್ಲಿ, ಅವಳಿಗೆ ಸಲ್ಲಿಸಬೇಕಾದ ನಮ್ಮ ಕರ್ತವ್ಯದ ವಿಚಾರದಲ್ಲಿ, ಈ ತರಹದ ಅರ್ಥ. ಅದರಿಂದ ಉತ್ಪಾದಕ ಬ್ರಹ್ಮದಾತ್ರೋ ಗರೀಯಾನ್ ಬ್ರಹ್ಮದಪ್ಪಿತಾ, ಒಬ್ಬ ಹುಟ್ಟಿಸಿರ್ತಾನೆ, ಇನ್ನೊಬ್ಬ ವೇದದ ರಹಸ್ಯವನ್ನು ತಿಳಿಸಿರ್ತಾನೆ. ಅವರಿಬ್ಬರಲ್ಲಿ ಕಾನ್ಫ್ಲಿಕ್ಟ್ ಬಂದರೆ ಏನು ಮಾಡಬೇಕು? ಇಬ್ಬರಲ್ಲಿಯೂ ಗೌರವದಿಂದ ಇರಬೇಕು. ಹೆಚ್ಚು ಗೌರವ ಬ್ರಹ್ಮದಪ್ಪಿತ, ವೇದವನ್ನು ಕೊಟ್ಟ ತಂದೆಗೆ ಇರಬೇಕು ಅಂತ ಹೇಳ್ತಾರೆ. ಬ್ರಹ್ಮಜನ್ಮ ಹಿ ವಿಪ್ರಸ್ಯ ಪ್ರೇತ್ಯಚೇಹ ಚ ಶಾಶ್ವತಂ ಕಾಮಾನ್ ಮಾತಾ ಪಿತಾ ಚೈನಂ ಯದುತ್ಪಾದಯತೋ ಮಿಥಃ. ಯಾಕೆ ಹಾಗೆ ಅಂದರೆ ವೇದದ ಅರಿವು ಮುಂದಣ ಒಳ್ಳೆಯ ಜನ್ಮಗಳಿಗೆ ಕಾರಣ ಆಗತ್ತೆ. ಆದರೆ ಈಗ ನಿನ್ನ ಈ ಹುಟ್ಟು ಏನಿದೆ ಅದು ಕಾಮದಿಂದಲೂ ಆಗಿರುತ್ತೆ, ತಂದೆ ತಾಯಿಗಳ ಕಾಮ ಪ್ರೇಮಗಳ ಮಿಶ್ರಣದಿಂದ ಆಗಿರುತ್ತೆ. ಅದರಿಂದಾಗಿ ಅವರಿಬ್ಬರಿಗೆ ಕಾನ್ಫ್ಲಿಕ್ಟ್ ಬಂದಾಗ, ತಂದೆಗೂ ಅರಿವು ನೀಡಿದ ಗುರುವಿಗೂ ಕಾನ್ಫ್ಲಿಕ್ಟ್ ಬಂದಾಗ ನೀನು ತಂದೆಯನ್ನು ದ್ವೇಷ ಮಾಡಬಾರದು, ಅರಿವು ನೀಡಿದ ಗುರುವಿಗೆ ಹೆಚ್ಚು ಮಹತ್ವ ಕೊಡಬೇಕು. ಇದೆಲ್ಲ ಜೀವನದ ವಿಚಿತ್ರವಾದ ಟಿಪ್ಸ್ಗಳು. ಹೇಗೆ ಇರಬೇಕು, ಯಾವ ರೀತಿ ಮಾಡಬೇಕು ಅಂತನ್ನೋದಕ್ಕೆ. ಕಾಮಾನ್ ಮಾತಾ ಪಿತಾ ಚೈನಂ ಯದುತ್ಪಾದಯತೋ ಮಿಥಃ ಸಂಭೂತಿಂ ತಸ್ಯತಾಂ ವಿದ್ಯಾತ್ ಯೋ ನವಾನಾಭಿಜಾಯತೆ.
ಹುಟ್ಟದೇನೇ ಇದ್ದಿರ್ತಿದ್ದಿದ್ರೆ ಇದನ್ನು ಪಡಿತಾನೇ ಇರಲಿಲ್ಲ. ಹೀಗಾಗಿ ತಂದೆಗೆ ಗೌರವ ಕೊಡಬೇಕು. ಇಂತಹ ಒಳ್ಳೆಯ ಜನ್ಮವೇ ಕೊಡದೆ ಹೋಗಿದ್ದಿದ್ರೆ, ವೇದವನ್ನು ಅಧ್ಯಯನ ಮಾಡಲಿಕ್ಕೆ ಬಂದಿದ್ದಾನೆ ಅಂದರೆ ಅವನ ಪೂರ್ವ ಪುರುಷರು ನಿರ್ಮಲ ಚಾರಿತ್ರ್ಯದಿಂದ ಬಾಳಿದ್ದಾರೆ ಅಂತಲೇ ಅರ್ಥ. ಶಾಸ್ತ್ರವನ್ನು ಕಲೀಲಿಕ್ಕೆ ಒಬ್ಬ ತೊಡಗಿದ್ದಾನೆ ಅಂತಂದರೆ ಅವನ ಹಿಂದಿನವರು ಒಳ್ಳೆ ಬಾಳನ್ನು ಬಾಳಿದ್ದಾರೆ, ಯಾರಿಗೂ ಅನ್ಯಾಯ ಮಾಡಿಲ್ಲ, ವಿಪರೀತ ಮೋಸ ಮಾಡಿಲ್ಲ, ಏನು ಮಾಡಿಲ್ಲ ಅಂತಲೇ ಅರ್ಥ. ಅವನು ಬ್ರಹ್ಮವಿದ್ಯೆಯ ಆಳಕ್ಕೆ ಹೋಗ್ತಾ ಇದ್ದಾನೆ ಅಂದರೆ ಅವನ ಪೂರ್ವ ಪುರುಷರು ಹೊರಗಡೆ ಚೆನ್ನಾಗಿ ಬಾಳಿದ್ದಾರೆ ಅಂತ ಅರ್ಥ. ಅದರಿಂದಾಗಿ ಅವರು ಜನ್ಮ ಕೊಡದೆ ಹೋಗಿರ್ತಿದ್ದಿದ್ರೆ ಇದು ಸಿಗ್ತಾ ಇರಲಿಲ್ಲ, ವೇದ ಸಿಗ್ತಾ ಇರಲಿಲ್ಲ. ಹಾಗಂತ ಹೇಳಿ ಹುಟ್ಟಿದ ಮೇಲೆ ಅವರು ಗುರುಗಳೇ ಮೋಸ ಮಾಡಿದರೆ ಏನು ಮಾಡಿರೋದು? ಪಾಠವೇ ಹೇಳ್ಕೊಡ್ಲಿಕ್ಕಿಲ್ಲ, ಮಾಡಿದರೆ ಏನು ಮಾಡಿರ್ತಿದ್ದೀರಿ? ಅದರಿಂದಾಗಿ ಇಬ್ಬರಲ್ಲಿಯೂ ಕೂಡ ಸಮತೋಲನವನ್ನು ಹೊಂದಿ ಜ್ಞಾನದ ವಿಚಾರದಲ್ಲಿ ಇವರನ್ನು ಆಶ್ರಯಿಸ್ತೇನೆ, ಬೇರೆ ಉಳಿದೆಲ್ಲ ರೀತಿಯಲ್ಲಿ ವೃತ್ತಿಯಲ್ಲಿ ಅಥವಾ ಅವರನ್ನು ನೋಡಿಕೊಳ್ಳೋದರಲ್ಲಿ ನಾನು ಇವರನ್ನು ಗೌರವಿಸ್ತೇನೆ ಅನ್ನುವ ಬ್ಯಾಲೆನ್ಸ್ ಇದೆಯಲ್ಲ, ಅದು ಜೀವನದಲ್ಲಿ ಬರಬೇಕು. ಇದೆಲ್ಲ ಯಾವಾಗ? ಸಂಕಟ ಬಂದರೆ, ಬರದೇ ಹೋದರೆ ಅದರಷ್ಟು ಆನಂದ ಜಗತ್ತಲ್ಲಿ ಎಲ್ಲಿದೆ? ಬಂದರೆ, ಬರದೇ ಹೋದರೆ ಇಬ್ಬರನ್ನು ಗೌರವಿಸಬೇಕು ಅಂತ ಅದು ಪ್ರತ್ಯೇಕ ಹೇಳಬೇಕೇ? ಅದನ್ನು ಹೇಳೋ ಅಗತ್ಯವೇ ಇಲ್ಲ. ಬಂದೇ ಇಲ್ಲಪ್ಪ. ನಮ್ಮ ತಂದೆಯೂ ಕೂಡ ಆ ಗುರುಗಳಿಗೆ ತಲೆಬಾಗಿ ಮಣಿಯುವವರು ಅಂತಂದಾಗ ತಲೆಬಿಸಿ ಮಾಡ್ಕೊಳ್ಳೋ ಅಗತ್ಯವೇ ಇಲ್ಲ. ಯಾವುದೋ ಒಂದು ಕಾರಣದಿಂದ ವಿಷಮ ಪರಿಸ್ಥಿತಿಯಿಂದ ಅವರಿಬ್ಬರ ನಡುವೆ ವೈಷಮ್ಯ ಬಂತು ಅಂತಂದಾಗ ಹೀಗೆ ಮಾಡಬೇಕು